ಬಿಡಾಕ ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲೇಳು. ನಾವು ಅಲ್ಲೇ ಡೈವರ್ಸ್ ಕೊಟ್ಟಿದ್ದೀವಿ, ನನಗೂ ಅವನಿಗೂ ಏನೋ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಮುಗೀತು ಕಣಕ್ಕ. ಅಷ್ಟೇ, ಏನಾದರೂ ಮಾಡ್ಕೊಂಡು ಹೋಗ್ಲೇಳು. ಇಲ್ಲ ಕಣಮ್ಮ, ಆಲೆ ಎದ್ದಾಗಿಂದನ ಮಾತಾಡ್ತಿಲ್ಲ. ಕುಡ್ದು 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 ಫುಲ್ಲು ಅವನ ಆಲೆನೇ ಸೀರಿಯಸ್ ಆಗಿಬಿಟ್ಟವನಿ. ಅದು ಯಾವಾಗ ಹೋಗ್ತಾನೆ ಅಂತ ಹೇಳೋಕ್ಕಾಗಲ್ಲ. ಫುಲ್ಲು ಕುಡ್ದು ಬಿಟ್ಟಿದ್ದಾನೆ ಕಣಮ್ಮ. ಇಲ್ಲಿ ಬಂದಾಗಿಂದನೂ ಒಂದು ದಿವಸನೂ ಎಲ್ಲರೂ ನೀರು ಕುಡ್ದೇ ಇಲ್ಲ. ಬರೀ ನೀರು ಕುಡ್ದಂಗೆ, ಊಟ ನೀರು ಕುಡಿದಂಗೆ ಬರೀ ಅದನ್ನೇ ಎಣ್ಣೆ ಕುಡ್ದು ಬಿಟ್ಟವನಿ. ಅದಕ್ಕೇ ಹಿಂಗಾಗೈತೆ ಕಣಮ್ಮ. ಬಿಡು ಮಾದೇವಿಯಕ್ಕ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲೇಳು. ಅಕ್ಕ ಇಲ್ಲೇ ನನಗೆ ಯಾಕೆ ಸುಳ್ಳು ಹೇಳ್ಬೇಕಕ್ಕ, ಇಲ್ಲಿ ಬಂದು ನಾನು ಕಂಪ್ಯೂಟರ್ ಸೆಂಟ್ರ್ ಮಾಡ್ತಾ ಇದ್ದೀನಿ. ಅಲ್ಲಿ ಜೆರಾಕ್ಸ್ ಮಿಷಿನ್ ಎಲ್ಲ ತೆಗ್ದು ಹೊಡಿಯೋದಕ್ಕೆ ಹೋಗ್ತಾನೆ, ಕಂಪ್ಯೂಟರ್ ಎಲ್ಲ ಎತ್ತಿ ಹೊಡಿಯೋದಕ್ಕೆ ಹೋಗ್ತಾನೆ. ಎಷ್ಟು ಬೇಜಾರು ಇಡ್ಸಿದ್ದಾನೆ ಅಂದರೆ ನಿಜವಾಗ್ಲೂ ಅವ್ನು ಸತ್ತವನಂದ್ರೆ ಮಣ್ಣು ಹಾಕ್ಬಾರ್ದು ಕಣಕ್ಕ. ಅಷ್ಟು ಬೇಜಾರಾಗ್ಬಿಟ್ಟೈತೆ ನನಗೆ. ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡಕ್ಕತ್ಲಾಗೆ. ಅಲ್ಲ ದೀಕ್ಷಾ, ಹೇಳೋದು ಕೇಳು. ಇವಾಗ ಬಂದು ನೋಡ್ಬೇಕಣಮ್ಮ. ಅಲ್ಲ ಇನ್ನೇನು ಅವನು ಹೋಗೋ ಸ್ಟೇಜಿಗೆ ಇದ್ದಾನೆ. ಸ್ವಲ್ಪ ಫುಲ್ ಸುಸ್ತಾಗ್ಬಿಟ್ಟವನೇ, ನಾಳೆ ಮಾತಾಡ್ತಿಲ್ಲ. ಎಲ್ಲನ ಡಾಕ್ಟ್ರು ಕೇಳಿದ್ಕೆ ಡಾಕ್ಟ್ರು ಉಳಿಯೋದಿಲ್ಲ, ಹಿಂಗೆ ಇದು ಕಿಡ್ನಿ ಎಲ್ಲ ಫೇಲ್ ಆಗಿಬಿಟ್ಟವೆ, ಕುಡ್ದು ಕುಡ್ದು ಕಿಡ್ನಿ ಎಲ್ಲ ಫೇಲ್ ಆಗಿದ್ದಾವೆ ಅಂತ ಹೇಳವ್ರೆ. ಅದಕ್ಕೇನೆ ಇವಾಗ ಹಿಂಗೆ ಆಗ್ಬಿಟ್ಟೈತಿ ಅಂತ ಹೇಳಿದ್ರಲ್ಲಮ್ಮ. ಅದಕ್ಕೆ ಬಂದು ಹೆಂಗೋ ನೋಡು. ಇನ್ನೇನು ಮಾಡೋಕ್ಕಾಗುತ್ತೆ. ಅವನು ಇರ್ತಾನೋ ಇರಲ್ವೋ, ಡಾಕ್ಟ್ರು ಬೇರೆ ಹೇಳೋಗವ್ರೆ. ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಮ್ಮ, ನಮ್ಮ ಮಾವನು ಅತ್ತೆ ಕರ್ಕೊಂಡು ಹೋಗಿದ್ರು. ಹೇಳಿದ್ರಂತೆ ಕಿಡ್ನಿ ಎಲ್ಲ ಫೇಲ್ ಆಗವೆ, ಉಳಿಯೋದಿಲ್ಲ ಅಂತೇಳಿ ಕುಡ್ದಿನಿ. ಏನಯ್ಯೋ, ಅದನ್ನೇ ಒಂದು ಹಬ್ಬ ಮಾಡ್ಕೊಂಡಿದ್ದ. ಸುಮ್ಮನೆ ಎಲ್ಲರೂ ನೀರೇ ಒಯ್ಕೊಂತಿಲ್ಲ, ಅದಕ್ಕೆ ಸುಮ್ಮನೆ ಹೆಂಗೆ ಬೇಕಂಗೆ ರೋಡಲ್ಲೆಲ್ಲ ಕುಡ್ಕೊಂಡು ಓಡಾಡೋಣ. ಕೆಟ್ಟಿರೋದಕ್ಕೆ ಮದ್ದೆ ಇಲ್ಲ ಅನ್ನಂಗೆ ಕೆಟ್ಟು ಹಿಂಗೆ ಮಾಡ್ಕೊಂಡ ಕಣಮ್ಮ. ಬಂದು ನೋಡು. ಇಲ್ಲ ಅಕ್ಕ, ನಾನು ಮಾತ್ರ ಅವನಿಗೆ ಒಂದು ಇಡೀ ಮಣ್ಣೂ ಹಾಕಲ್ಲ. ಅಷ್ಟು ಬೇಜಾರಾಗೈತಿ. ಇಲ್ಲ ಅಕ್ಕ, ಏನಾದರೂ ಮಾಡ್ಕೊಂಬ್ಲಿಲ್ಲ, ನಾನು ಹಾಕೋದಿಲ್ಲ. ಸರಿ ಅಕ್ಕ, ಅವನೇನಾದ್ರು ಮಾಡ್ಕೊಂಡು ಹೋಗ್ಲೇಳು ಅಷ್ಟೇ. ನನಗೇನು ಹೇಳಕ್ಕೆ ಹೋಗ್ಬೇಡ್ರಿ ಅವನ ಬಗ್ಗೆ. ಅಷ್ಟು ಬೇಜಾರಾಗೈತೆ ಅಂದ್ರೆ ಅಷ್ಟು ಬೇಜಾರಾಗೈತೆ. ಹೆಂಗೋ ನಾನು ನೆಮ್ಮದಿಗಿದ್ದೀನಿ. ಹೆಂಗೋ ಕಂಪ್ಯೂಟರ್ ಸೆಂಟ್ರ್ ಮಾಡ್ಕೊಂಡಿದ್ದೀನಿ ಅಕ್ಕ. ಕಂಪ್ಯೂಟರ್ ಸೆಂಟ್ರ್ ಮಾಡ್ಕೊಂಡು ನಾನು ಹೆಂಗೋ ನೆಮ್ಮದಿಗಿದ್ದೀನಿ. ಅಲ್ಲೇ ಇರೋ ಆಸ್ತಿ ಎಲ್ಲ ನಾಳೆ ಯಾರೋ ಎಲ್ಲ ವ್ಯಾಪಾರಕ್ಕೆ ಬರ್ತಾರೆ, ಅದನ್ನು ನಾಳೆ ಯಾರಿಗೋ ಹೇಳಿದ್ದೀನಿ. ಅಲ್ಲೆದೆಲ್ಲ ಮಾರ್ಕೊಂಬಂದ್ಬಿಟ್ಟು ಇಲ್ಲೇ ಏನಾದರೂ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಏನಾದರೂ ಮಾಡ್ಕೊಂಬ್ಲೇಳು. ಅಲ್ಲ ಅವನ ಆಸ್ತಿ ತಗೊಂಡಿದ್ದಲ್ಲಮ್ಮ, ಅದಕ್ಕೇನೆ. ಆಸ್ತಿ ತಗೊಂಡಿದ್ಯಾ ಅಂದರೆ ಅರೆ ಡೈವರ್ಸ್ ಕೊಟ್ಟಿರೋದಕ್ಕೆ ತಾನೇ ಅವ್ನು ಆಸ್ತಿ ಕೊಟ್ಟಿರೋದು. ಇಡಾಕತ್ಲಾಗೆ ಬೇಜಾರಾಗೈತೆ ನನಗೆ. ಅವನ ಬಗ್ಗೆ ನೆನೆಸ್ಕೊಂಡ್ರೇ ನನಗೆ ಆಗೋದಿಲ್ಲ. ಇಡಾಕ ಅಯ್ಯೋ ಎಷ್ಟು ಅಕ್ಕ, ಅವನು ಅಷ್ಟು ಅಂದರೆ ಅಷ್ಟು ಕ್ರೂರಿ ಅಂತ ಅಂದ್ಕೊಂಡಿರಲಿಲ್ಲ ಕಣಕ್ಕ. ಅಷ್ಟು ಕೆಟ್ಟ ಮನಸ್ಸೈತೆ ಅವನ ಹತ್ರ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಆಮೇಲೆಲ್ಲ ನಾನು ತಿಳ್ಕೊಂಡ್ಮೇಲೆ ಗೊತ್ತಾಗಿದ್ದು. ಯಾರಮ್ಮ ದೀಕ್ಷಾ, ಯಾರೇ ಫೋನ್ ಮಾಡಿರೋದು? ಸರಿ ಅಕ್ಕ, ಆಯಿತು, ಫೋನ್ ಮಾಡ್ತೀನಿ ಹೇಳಿ ನಾನು. ಸರಿ ಅಮ್ಮ, ಆಯಿತು. ಅಲ್ಲ ಇಂಥ ಸಮಯದಾಗ ಬಂದು ನೀನು ಸ್ವಲ್ಪ ಹೆಂಗೋ ನೋಡಿ ಏನಾನ ಆದರೆ ಒಂದಿಡಿ ಮಣ್ಣು ಹಾಕಿ ಹೋಗು. ಸುಮ್ಮನೆ ನೀನು ಯಾಕೆ ಅದನ್ನು ಕೆಟ್ಟ ಹೆಸರು ಹೊತ್ಕೊಂತೀಯ, ಅಯ್ಯೋ ಬರಲಿಲ್ಲಪ್ಪ ಅಂತ ಹೇಳಿ ಯಾಕೆ ಸುಮ್ಮನೆ ನೀನು ಇಷ್ಟೋರು ಆಗ್ತೀಯ? ಸರಿ ಅಕ್ಕ, ಆಯ್ತು ಹೇಳು, ಫೋನ್ ಮಾಡ್ತೀನಿ. ಯಾರೇ ಫೋನ್ ಮಾಡಿದ್ದು ದೀಕ್ಷಾ? ಯಾರಿಗೆ? ಆತ ಒಂದಿಡಿ ಮಣ್ಣನ್ನು ಹಾಕಲ್ಲ ಅಂತೀಯ? ಯಾರಿಗೆ ಅಮ್ಮ? ಅವನು ಇಲ್ಲಿಂದ ಓದ್ನಲ್ಲ, ಅಲ್ಲಿ ಕುಡ್ದು ಬಿಟ್ಟಿದ್ದಾನೆ ಎಣ್ಣೆನ. ಬರೀ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ, ಏನಿಲ್ಲ, ಅದನ್ನೇ ಕುಡ್ದು ಬಿಟ್ಟವನೇ. ಅದು ಆಸ್ತಿ ಎಲ್ಲ ಅವನಿಗೆ ಅರ್ಧ ಭಾಗ, ನನಗೆ ಅರ್ಧ ಭಾಗ ಬಂದಿತ್ತಲ್ಲ, ಅದನ್ನೆಲ್ಲ ಮಾರ್ಬಿಟ್ಟು ಅದು ಇರೋ ಬರೋ ದುಡ್ಡೆಲ್ಲ ಕಳೆದಾಕಿ ಅದನ್ನೆಲ್ಲ ಕುಡ್ದು ಉಳಿಯಂಗಿಲ್ವಂತೆ ಆಲೇನೆ. ತುಂಬ ಸೀರಿಯಸ್ ಆಗೈತಂತೆ ಅವನಿಗೆ. ಇನ್ನು ಉಳಿಯೋದಿಲ್ವಂತೆ. ಕರ್ಕೊಂಡು ಹೋಗಿದ್ರಂತೆ, ಉಳಿಯಲ್ಲ ಅಂತ ಹೇಳೋರಂತೆ ಡಾಕ್ಟ್ರು. ಅಲೆ ಮನೆಗೆ ಕರ್ಕೊಂಬಂದವ್ರಂತೆ. ಅಲ್ಲೇನೆ ಮೆಕ್ಕು ಕೆಳಕು ಕಂಡುಬಿಡ್ತಾನೆ ಅಂತ ಹೇಳಿ ಅವಕ್ಕ ಮಾದೇವಕ್ಕನು ಶ್ರೀದೇವಕ್ಕ ಇವರೆಲ್ಲ ಫೋನ್ ಮಾಡಿದ್ರು ನನಗೆ. ಅದಕ್ಕೆ ನಾನು ಬರಲ್ಲ ಅಂತ ಅಂದೆ. ಪಾಪ, ಅಯ್ಯೋ ದೇವ್ರಿ. ಹೋಗಮ್ಮ, ನೋಡ್ಕೊಂಬರ. ನೀನೇನು ಮಾಡೋಕ್ಕಾಗುತ್ತೆ? ಹಿಂಗೆ ಹೇಳಿವ್ರಿ ಅಂದರೆ ಇಂಥ ಸಂದರ್ಭದಾಗ ಯಾರಿಗನಾಗಲಿ ಅಯ್ಯೋ ದೇವ್ರಿ, ಎಂಥ ಕೆಲಸ ಮಾಡ್ಕೊಂಡ ಹುಡುಗ. ಹೋಗತ್ತ. ನಾವೆಷ್ಟೆಷ್ಟೋ ಬುದ್ಧಿ ಹೇಳಿದ್ವಮ್ಮ, ಕೇಳಲಿಲ್ಲ. ಇಲ್ಲೇ ನಾನು ಅದೇ ನೋಡೋಣ, ಇಲ್ಲೇನೋ ಸರಿ ಹೋಗ್ತಾನೇನೋ ಅಂದ್ಕೊಂಡೆ. ಇನ್ನೂ ಅಲ್ಲಿ ಒಟ್ಟು ಹೊಲ ಮಾರ್ಕೊಂಬಂದು ಇಲ್ಲಿ ಇನ್ನೂ ಮಜಾ ಮಾಡ್ದ. ಲಸ್ಮ ಕೈ ಹೊಳ್ಳಿ ಇನ್ನೂ ಅವನಿಗೆ ಸರಿಯಾಗಿ ಬಿಗಿ ಮಾಡಲಿಲ್ಲ ಅಂದ್ರೆ ಇನ್ನೂ ಹೋಗ್ತಿರ್ಲಿಲ್ಲ. ಹೆಂಗೆ ಹೋಗ ಅಲ್ಲಿ ಓಟು ಕುಡ್ದು ಅಯ್ಯೋ ದೇವ್ರಿ. ಹೋಗತ್ತ. ಬರೇ ಇಂಥವೇ ಅಮ್ಮ ತಾಯಿ. ನನಗಂತೂ ಕೇಳಿದ್ರೆ ಬೇಜಾರಾಗುತ್ತೆ. ಏನಪ್ಪ ಇದು ಜೀವನ ವಿಚಿತ್ರ ಅನಿಸುತ್ತೆ. ಸುಮ್ಮನಿನಮ್ಮ, ಡೈವರ್ಸ್ ಕೊಟ್ಟು ಅವನಿಗೂ ನನಗೂ ಸಂಬಂಧ ಇಲ್ಲ, ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ಮೇಲೆ ಇನ್ಯಾಕೆ ಹೋಗ್ಬೇಕು? ಅವನು ಹೆಂಗೆ ಮಾಡಿದಾನಮ್ಮ? ಅವನು ಯಪ್ಪ ಬೆಲ್ಟ್ ತಗೊಂಡು ಹೊಡಿಯೋದಕ್ಕೆ ಹೌದು, ಹೊಡೆದಿರೋ ಏಟ್ಗಳೆಲ್ಲ ನೆನೆಸ್ಕೊಬಿಟ್ರೆ ನನಗೆ ಈಗಲೂ ಹೆಂಗೆ ಬೆನ್ನಿಂದೆಲ್ಲ ಇಲ್ಲೆಲ್ಲ ಅಮ್ಮ ರೊಂಡಿ ಮೇಲೆಲ್ಲ ನನಗೆ ಹೆಂಗಿದಾವೆ ಗೊತ್ತಾ ಗುರುತುಗಳು. ನೆನೆಸ್ಕೊಂಡ್ರೆ ಈಗಲೂ ಅಷ್ಟು ಸಿಟ್ಟು ಬರುತ್ತೆ. ಅವ್ನು ಹೊಡೆದಿರೋ ಒಂದೊಂದು ಏಟು ಹೊಡೆದಿರೋದು ಹಾಳಾಗಿ ಹೋಗಲಿ. ನಿಮ್ಗೆ ಎಷ್ಟು ಅವ್ನು ನಂಬಿಕೆ ಇಟ್ಟಿದ್ರು, ಅವ್ನು ಎಷ್ಟು ಮೋಸ ಮಾಡ್ದೆ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ನನ್ನ ಮಗ ಎಂಥ ಕೆಲಸ ಮಾಡ್ದೆ. ಸುಮ್ಮನಿರಮ್ಮ. ಅಂತ ಅವ್ನಿಗೇನು ಹೋಗ್ದಿದ್ರೆ ಅಂತ ನಿಂಗೆ ಮಣ್ಣು ಹಾಕಿದ್ರೇನು ನಮಗೆ ಪಾಪ ಸುತ್ಕೊಂಬತ್ತೆ. ಇಂಥದ್ದು ಕೇಳಿದ್ರೆ ಬೈವದಂಗೆ ಆಗುತ್ತಮ್ಮ ತಾಯಿ. ಅಯ್ಯೋ ಒಂಥರ ಬೇಜಾರಾಗುತ್ತೆ. ಸುಮ್ಕಿರಮ್ಮ, ಹಂಗೆ ಅನ್ಬೇಡ. ಈಗ ಯಾರಿಗೆ ಆಗಲಿ ಅಂಥ ಸಂದರ್ಭದಲ್ಲಿ ನೋಡ್ಬೇಕಣಮ್ಮ ಕಷ್ಟಾಗಿ. ಮತ್ತು ನಾನು ಕಷ್ಟಾಗ ಅಯ್ಯನ್ನಲ್ಲಮ್ಮ, ಅವತ್ತು ಅವನೇನು ಅಯ್ಯನ್ನ.
ನಾನು ಎಷ್ಟು ಬೇಡ್ಕೊಂಡೆ ಬೇಡ ಹಿಂಗೆ ಮಾಡಬೇಡ ಚೆನ್ನಾಗಿರೋಣ ಅಂತ ಹೇಳಿ ನಾನು ಎಷ್ಟು ಕಾಲು ಇಟ್ಕೊಂಡು ನಮ್ಮ ಅಕ್ಕ ಯಾರು ಬಂದವ್ರೆ ರಾತ್ರಿ ಎಲ್ಲ ಹೊಡ್ದ ಒಂದೊಂದು ಏಟು ಅಮ್ಮ ನನಗೆ ಇವತ್ತು ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತೈತೆ. ನಮ್ಮ ಅಕ್ಕ ಯಾರೆಲ್ಲ ಬಂದವ್ರು ಮನೆ ಕಂಡವ್ರೆ ಹಾಲ್ನಾಗೆ ನಾವು ರೂಮ್ನಾಗ ಇದ್ದೀವಿ. ನಮ್ಮ ಅಕ್ಕಗೆ ಗೊತ್ತಾಗುತ್ತೆ ಅಂತ ನಾನು ಬಾಯ್ ಮಾಡಲಿಲ್ಲ, ಬಾಯಾಕೆ ಬಟ್ಟೆ ತುರಿಕೊಂಡು ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಎಷ್ಟು ಹೊಡೆದ್ರು ಒಡಿಸ್ಕೊಂಡಿದ್ದೀನಿ ಕಣಮ್ಮ. ನಾನು ಅವತ್ತು ಪಟ್ಟಂಥ ಕಷ್ಟ ಒಂದು ವಾರ 15 ದಿವಸ ಅವನ ಹತ್ರ ಒಡಿಸ್ಕೊಂಡಿದ್ದೀನಿ ಅಂದರೆ ಹೇಳ್ಬಾರ್ದು, ಅಷ್ಟು ಒಡಿಸ್ಕೊಂಡಿದ್ದೀನಿ ಗೊತ್ತಾ ನಾನು. ಎಷ್ಟು ಒಡಿಸ್ಕೊಂಡಿದ್ದೀನಿ ಅಂದರೆ ಹೇಳ್ಬಾರ್ದು, ಹಂಗೆ ಒಡಿಸ್ಕೊಂಡಿದ್ದೀನಿ ಗೊತ್ತೇ. ನನಗಿವತ್ತು ಆ ಒಂದೊಂದು ಡೇಟು ಇವತ್ತು ನನಗೆ ಎಷ್ಟು ಮೈಯೆಲ್ಲ ಉರಿತಾ ಐತೆ ಅಂದರೆ ಆ ಒಡಿಸ್ಕೊಂಡಿದ್ದ ಕ್ಷಣಕ್ಕೆ ನೋವಾಗ್ಬೋದು, ಆದರೆ ಅವನ ಮೇಲೆ ಇಕ್ಕಿರೋ ನಂಬಿಕೆ, ಎಷ್ಟು ಇಕ್ಕಿದ್ದೆ ನಂಬಿಕೆನ ಅದನ್ನೆಲ್ಲ ಕಳ್ಕೊಬಿಟ್ನಲ್ಲ ಅವನು. ಅದಕ್ಕರ್ಧ ಬೇಜಾರ ನನಗೆ. ಬಿಡ ಮತ್ತೆ ಏನು ಮಾಡೋಕ್ಕಾಗುತ್ತೆ, ಸುಮ್ಕಿರು. ಯಾಕೆ ಅಂತಮ್ಮ ಹಿಂಗೆ ಮಾತಾಡ್ತೀರಾ? ಲಕ್ಷ್ಮಣ್ ಚಿರುಗೆ ಫುಲ್ ಸೀರಿಯಸ್ ಆಯ್ತಂತೆ, ಕುಡ್ದು ಅವ್ನು ಮಾಡ್ಕೊಂಡಿರೋ ಇದಕ್ಕೆ ನಾನೇನಮ್ಮ ಮಾಡಲಿ. ಇವಾಗ ನೀನು ಅವನೇನ ಹೋಗ್ಬಿಟ್ರೆ ಬಂದು ಮಣ್ಣಾಕು ಅಂತ ಹೇಳಿ ಫೋನ್ ಮಾಡಿತ್ತು ಅವಕ್ಕಮ್ಮ ಅದೇ ಬೇಕಾ. ಹೌದೇನು? ಅಯ್ಯೋ ಶಿವನಿ, ಎಂಥ ಕೆಲಸ ಮಾಡ್ಕೊಂಡು ಬಂಗಾರದಂಗಿದ್ದು ದುಡ್ದ ಹೆಂಗೆ ಮಾಡ್ಕೊಂಡಮ್ಮ. ಅದು ಹೊಲ ಎಲ್ಲ ಮಾರಿಬಿಟ್ಟವನೇ, ಅರ್ಧ ಮಾಡಿದ್ರ ಡೈವರ್ಸ್ ಕೊಟ್ಟಾಗ ಎಲ್ಲ ಮಾರಿ ಕುಡಿದ್ಬಿಟ್ಟವ್ನು. ಸುಮ್ಮನೆ ಉಂಡೆ ಇಲ್ವಂತೆ, ಸುಮ್ಮನೆ ನೀರು ಕುಡ್ದಂಗೆ ಅದನ್ನೇ ಕುಡಿದ್ಬಿಟ್ಟವನಂತೆ. ಅಲ್ಲ ಅಳ್ತೆ ಇಲ್ದಂಗೆ ಹಂಗೆ ಕುಡಿದ್ರೆ ಏನಾಗಬೇಕು? ಕುಡ್ದು ಹಿಂಗೆ ಹೋಗೋದು. ಹೆಂಗೆ ಬೇಕಾ ಹಂಗೆ, ಏನು ಅಳ್ತೆ ಇಲ್ದಂಗೆ ಕುಡಿದ್ರೆ ಏನಕ್ಕ? ಅಯ್ಯೋ ದೇವ್ರೆ. ಮತ್ತೆ ಇವಾಗ ಹೇಳಿಲ್ವಿ ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನೆಣ್ಣೆ ಕುಡ್ದ ಉಳಿತಾವ ಅಂತ ಹೇಳಿ. ಹಾಲು ಕುಡ್ದಾರೇ ಬದುಕಲ್ಲ, ಇನ್ನೆಣ್ಣೆ ಕುಡ್ದು ತೂರಾಡಾರ ಇನ್ನೆಲ್ಲಿ ಬದುಕ್ತಾರಪ್ಪ. ಬಿಡಕ್ಕ ಅಯ್ಯ ಅನ್ಬಾರ್ದು ಅಂಥವ್ರಿಗೆ. ನಿಜವಾಗ್ಲೂ ನನಗೇನ ನೆನೆಸ್ಕೊಂಡ್ರೆ ಅವ್ನಿಗೇನಾದ್ರೂ ಅವ್ನು ಹೋದ್ರೂ ಪರವಾಗಿಲ್ಲ, ನನಗೇನ ಅಯ್ಯ ಅನ್ಸಲ್ಲ. ಯಾಕಂದ್ರೆ ಅಷ್ಟು ನನ್ನ ಮನಸ್ಸು ನೋವಾಗೈತೆ, ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗೈತೆ ಅಂದ್ರೆ ಅಷ್ಟು ಬೇಜಾರಾಗೈತೆ. ಸುಮ್ಮನಿರಮ್ಮಂಗೆ ಮಾತಾಡಬಾರ್ದು. ಯಾಕೆ ದೀಕ್ಷ ಮಾತಾಡೋದು ಸಿಟ್ಟಿನಾಗೆ ಅವನಿಗೆ. ಹಿಂಗಾಗಿ ಸಿರುಗೆ ಅಲ್ಲೇ ಫುಲ್ ಸೀರಿಯಸ್ ಆಗೈತಂತೆ, ಉಳಿಯಲ್ಲ ಅಂತ ಹೇಳವ್ರಂತೆ. ಅದಕ್ಕೆ ಬಂದು ನೋಡ್ರಿ ಅಂತ ಅವ್ರು ಯಾರ ಫೋನ್ ಮಾಡಿದ್ರಂತೆ, ಅದಕ್ಕೆ ನಾನು ಹೋಗಲ್ಲ ಅಂತ ಹೇಳಿ ಹೋಗತ್ತ. ಅಯ್ಯೋ ದೇವ್ರಿ. ನೋಡಮ್ಮ, ಈ ಹುಡುಗ್ರು ಏನು ಇಂಥ ವಯಸ್ಸಿಗೆ ರಾಮ, ನಾನು ಯಾವ ವಯಸ್ಸು ನಾನು ಏನು ವಯಸ್ಸಿಗೆ ಕೆಟ್ಟಿರೋಕ್ಕೆ ಮಧ್ಯೆ ಇಲ್ಲಮ್ಮ, ಕೆಟ್ಟು ರಾಮ ದೇವ್ರಿ. ಹೋಗತ್ತ. ನಾನು ಮಾಡಿರೋ ಇದಕ್ಕೆ ನಾನು ಹೋಗಿ ಒಂದಿಡಿ ಮಣ್ಣು ಹಾಕ್ಬಾರ್ದು ಎಂಬ ಸಿಟ್ಟು ಬಂದೈತೆ ಕಣ್ಣಿಂಗಜ್ಜಿ. ಇನ್ಯಾಕೆ ನೋಡಕ್ಕೆ ಹೋಗೋಣ? ಇಷ್ಟೆಲ್ಲ ನನ್ನ ಜೀವನನೇ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ನಾನು ಡೈವರ್ಸ್ ಕೊಟ್ಟಿದ್ದೀನಿ, ನನಗೂ ಅವನಿಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಡೈವರ್ಸ್ ಕೊಟ್ಮೇಲೆ ಇನ್ಯಾಕೆ ಹೋಗಿ ನೋಡೋಣ ನಾನು? ಹಂಗನ್ಬಾರ್ದು, ಸುಮ್ಕಿರು. ಹೋಗಿ ಅಂತಮ್ಮ, ಹೋಗಿ ನೋಡ್ಕೊಂಬರ್ರತ್ತ. ನೋಡಬೇಕು ಅಂತಾನೇನ. ದೀಕ್ಷನ ನೋಡಬೇಕು ಅಂತ ಹೇಳಿ ಆಲೆನೇ ಕಣ್ಣು ಬಿಡಲ್ಲ ಅಂತೆ, ಏನಿಲ್ಲಂತೆ. ಫುಲ್ ಸೀರಿಯಸ್ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಂತೆ. ಆಸ್ಪತ್ರೆಗೆ ವಾಪಸ್ ಕರ್ಕೊಂಡು ಹೋಗ್ರಿ ಅಂತ ಹೇಳವ್ರಂತೆ. ಹೆಂಗಾತು ನೋಡ್ಲಸ್ ಮಕ್ಕಯ್ಯ. ಇವತ್ತೇನಪ್ಪ ಇದು ಹಿಂಗಾತು ಅಂತ ಇಂಥವೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾದಂಗೆ ಆಗುತ್ತೆ. ಆಗಕ್ಕಿಲ್ವೇನೆ ಶಾಂತಮ್ಮ, ಬೇಜಾರ ಹಾಗೆ ಆಗುತ್ತೆ. ಏನು ಮಾಡೋದು? ಅವನು ಹಂಗೆ ಮಾಡ್ದೆ, ಒಂದೀಟನ ಹೊರತ್ಕೊಂಡು ಬಿಡು, ನಾನು ಚೆನ್ನಾಗಿರ್ತೀನಿ ಎಂಬ್ಲಿ, ಹೆಂಗೆ ಬೇಕು ಹಂಗೆ ಮಾತಾಡ್ದೆ ಹೇಳಮ್ಮ. ಈಗ ಇನ್ಯಾರ್ದ ಹಿಂಗೆ ಹೋಗೋದೇ. ಯಾರದಾನ ಹೇಳಿದ ಮತ್ತೆ ಕೇಳಲಿಲ್ಲ ಅಂತಂದರೆ ಈಗ ಹಿಂಗೆ ಹೋಗೋದೆ ಕಣೆ. ಎಲ್ಲನ ಹಾಳು ಮಾಡ್ಕೊಂಡು ಜೀವನನೆಲ್ಲನ ಹೋಗ್ತಾರೆ ಅಷ್ಟೇನೆ. ಅಲ್ಲ ನೀವು ಅವತ್ತು ಕೇಳಕ್ಕೆ ಹೋದಾಗ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಸುಮ್ಮನೆ ಚೆನ್ನಾಗಿರೋದ ಅವತ್ತು ಇಲ್ಲ ನಾನು ಚೆನ್ನಾಗಿರಲ್ಲ ಅಂತ ನಿಮ್ಮನ್ನೆಲ್ಲ ಕಳ್ಸ್ಯಾನ. ಈಗ ಇನ್ಯಾರ್ದಾರು ಹಿಂಗೆ ಹೋಗೋದೇಯ. ನೋಡಿದ್ರಲ್ಲ ವೀಕ್ಷಕರೇ, ಚಿರುಗೆ ಸೀರಿಯಸ್ ಆಗೈತೆ ಅಂತ ಹೇಳಿ ಫೋನ್ ಮಾಡಿದ್ರು. ಅವನು ಉಳಿಯೋ ಸ್ಟೇಜಲ್ಲಿ ಇಲ್ವಂತೆ. ಆಲೆ ಕುಡ್ದು ಫುಲ್ ಎಲ್ಲ ಹಾಳಾಗ ಕಿಡ್ನಿ ಎಲ್ಲ ಫೇಲ್ ಆಗಿದ್ದಾವೆ ಅಂತ ಹೇಳಿ ಫೋನ್ ಮಾಡಿದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ. ಇನ್ನು ಉಳಿಯೋದಿಲ್ಲ ಅಂತ ಹೇಳೋರಂತೆ. ಅದಕ್ಕೆ ಫೋನ್ ಮಾಡಿದ್ರು. ನನಗೆ ಹೋಗೋದಕ್ಕೂ ಮನಸ್ಸಿಲ್ಲ, ಯಾಕಂದರೆ ಅವತ್ತು ನಾನು ಎಷ್ಟು ಬೇಡ್ಕೊಂಡೆ. ನಾನು ಎಷ್ಟು ಅಯ್ಯಂದೆ ಅವತ್ತು, ನಿಜವಾಗ್ಲೂ ಅಷ್ಟು ಅಯ್ಯ ಅನ್ನಿಸ್ತಾ. ಡೈವರ್ಸ್ ತಗೊಂಡ್ಮೇಲೆ ಅವನಿಗೂ ನನಗೂ ಸಂಬಂಧ ಏನೂ ಇಲ್ಲ. ಆದ್ರೂ ಹಿಂಗೆ ಹೇಳಿದ್ರು. ನಮ್ಮಮ್ಮನೂ ಹೋಗ್ಬೇಕು ನೋಡಬೇಕು ಅಂತ ಹೇಳ್ತಾಯಿದ್ದೆ. ನನಗಾದ್ರೆ ಹೋಗೋದಕ್ಕೆ ಇಷ್ಟನೇ ಇಲ್ಲ. ಅವನೇನೇ ಇದು ಮಾಡೋದಂದ್ರೂ ಇಷ್ಟನೇ ಇಲ್ಲ. ಏನೇ ಅಂದರು ನನಗಂತೂ ಒಂದಿಡಿ ಮಣ್ಣು ಹಾಕೋದಕ್ಕೂ ಇಷ್ಟ ಇಲ್ಲ. ಇವಾಗ ಕುಡ್ದು ಹಿಂಗೆ ಹಾಳಾಗಿ ಹೋಗೋದೆ ಅಲ್ಲ. ಒಳ್ಳೆ ಮಾತಲ್ಲಿ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಚೆನ್ನಾಗಿರೋಣ ಅಂತ ನಾನು ಎಷ್ಟು ಬೇಡ್ಕೊಂಡೆ, ಅವಾಗ ಕೇಳಲಿಲ್ಲ. ನೋಡಿ ಜೀವನನೆಲ್ಲ ಹಾಳು ಮಾಡ್ಕೊಂಡು ಹೆಂಗೆ ಹೋಗ್ಬಿಟ್ಟೆ. ಡೈವರ್ಸ್ ತೊಗೊಂಡಿದ್ವಿ ನಾನು ಅವನು. ನಂದು ಆಸ್ತಿ ಎಲ್ಲ ಐತೆ, ಅವನೆಲ್ಲ ಆಸ್ತಿ ಎಲ್ಲ ಮಾರ್ಕೊಬಿಟ್ಟು ಎಲ್ಲ ಸುಮ್ಮನೆ ಕುಡ್ದು ಹಾಳಾಗಿ ಹೋಗೋದಾನೆ. ಹೊಲ ಮಾಡಿರೋ ದುಡ್ಡೆಲ್ಲ ಕುಡ್ದು ಬಿಟ್ಟಿದ್ದಾನೆ. ಅವ್ರ ದೊಡ್ಡಪ್ಪ ಅವ್ರ ದೊಡ್ಡಮ್ಮ ಯಾರು ಕೇಳಿದ್ರು ಕೊಟ್ಟಿಲ್ಲ, ಎಲ್ಲ ಕುಡ್ದು ಬಿಟ್ಟವನೆ. ಇಲ್ಲಿ ಕುಡ್ದು ಎಲ್ಲ ಗಲಾಟೆ ಮಾಡ್ತಿದ್ದ. ಲಕ್ಷ್ಮಂಟಿ ಬಿಗಿ ಮಾಡಿ ನಾನು ಏನಿಲ್ಲ ನೀನು ಸರಿಯಾಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದ್ರಸಿದ್ಕೆ ಹೋಗಿದ್ದ ಊರ ಕಡೆಗೆ. ಅಲ್ಲಿದ್ದು ಹೇಳೋರು ಕೇಳೋರು, ಅಲ್ಲಿ ಯಾರನ್ನ ಇದ್ದಾರ? ಅಲ್ಲೂ ಯಾರೂ ಇಲ್ಲ, ಏನಿಲ್ಲ ಅವನಿಗೆ. ಸುಮ್ಮನೆ ಕುಡ್ದು ಇವಾಗ ಡಾಕ್ಟ್ರು ಇವಾಗ ಹಾಲು ಕುಡ್ದಾರೆ ಉಳಿಯಲ್ಲ, ಇನ್ನು ಎಣ್ಣೆ ಕುಡ್ದಾರೆ ಉಳಿತಾರ ಅಂತಾರೆ. ಆಗ ಹಿಂಗೆ ಕುಡ್ದು ಎಷ್ಟೇನಂತ ಕುಡಿಯೋಕ್ಕಾಗುತ್ತೆ? ಈಗ ಹಿಂಗೆ ಅವನು ಇನ್ನೇನು ಫುಲ್ ಸೀರಿಯಸ್ ಅಂತ ಹೇಳಿ ಫೋನ್ ಮಾಡಿದ್ರು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.